ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ತುಂಬ ದಿನ ಆಗಿತ್ತು ವಿಡಿಯೋ ಶೂಟ್ ಮಾಡಿದ್ರಿಲ್ಲ. ಆಮೇಲೆ ಯಾಕೋ ಗೊತ್ತಿಲ್ಲ, ಈ ನಡುವೆ ಕರೆಕ್ಟಾಗಿ ವಿಡಿಯೋ ಶೂಟ್ ಮಾಡೋಕ್ಕೂ ಆಗ್ತಾಯಿಲ್ಲ ಮತ್ತು ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ ವಿಡಿಯೋನ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ವಾಪಸ್ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಆಯ್ತು ಬಿಡು. ಯಾಕಂದರೆ ಅಲ್ಲಿ ಒಂದು ಯಾಕಂದರೆ ಮೈಸೂರಿಂದ ಬರಬೇಕಾದ್ರೆ ವಾಪಸ್ ಬ್ಲಾಗ್ ಮಾಡ್ಕೊಂಡು ಬಂದಿದ್ದೆ. ಅಲ್ಲಿ ಮಧ್ಯದಲ್ಲಿ ಆ ಹೆಡ್ಫೋನ್ ಜಾಕು ಕಿತ್ತೋಗಿತ್ತು. ಆಮೇಲೆ ಆ ಜಾಕ್ನ ಅಟ್ಯಾಚ್ ಮಾಡೋಕ್ಕೂ ಆಗಲಿಲ್ಲ. ಮತ್ತು ಹೊಸ ತೊಗೊಳ್ಳೋಣ ಅಂದರೆ ಹೊಸ ತೊಗೊಳಕ್ಕೆ ಎಲ್ಲೂ ಕರೆಕ್ಟಾಗಿರೋದು ಸಿಗಲಿಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 3:45 ನಾನೀಗ ಮೈಸೂರಿಗೆ ಹೊರಡ್ತಾ ಇದ್ದೀನಿ. 3:45 ಅಂದರೆ ಇಲ್ಲಿಂದ ನಾನು ಇಲ್ಲಿಂದ ನಮ್ಮ ಫ್ರೆಂಡ್ ಹೋಟ್ಲ್ ಒಂದು ಐತೆ, ಅಲ್ಲಿಗೆ ಫ್ರೆಂಡ್ ಹೋಟ್ಲಿಗೆ ಹೋಗ್ಬಿಟ್ಟು ಫ್ರೆಂಡ್ ಹೋಟ್ಲಿಂದ ವಾಪಸ್ಸು ಅಲ್ಲಿಂದ ಮೆಟ್ರೋ ಹತ್ಕೊಂಡು ಮೆಟ್ರೋಗೆ ಹೋಗ್ಬಿಟ್ಟು ಮೆಟ್ರೋಯಿಂದ ನಾನು ಮೆಜೆಸ್ಟಿಕ್ಗೆ ಹೋಗ್ಬೇಕು. ಮೆಜೆಸ್ಟಿಕ್ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕು. ಹೆವಿ ಕೆಲಸ ಐತೆ. ಇವಾಗ ಕಾಲೇಜ್ ಮುಗಿಸ್ಕೊಂಡು ಬಂದು ವಾಪಸ್ ಹೋಗ್ತಾ ಇರೋದು ಈಗ. ಸೊ ಬನ್ನಿ, ಫ್ರೆಂಡ್ ಹೋಟ್ಲಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಊಟ ಪ್ಯಾಕ್ ಮಾಡಿಸ್ಕೊಂಡು ಆಮೇಲೆ ಅಲ್ಲಿಂದ ಕ್ಯಾಬು ಆಟೋನ ಬುಕ್ ಮಾಡಿಕೊಂಡು ಮೆಟ್ರೋ ಹೋಗ್ಬಿಟ್ಟು ಸಿಗೋಣ. ಗೈಸ್ ಹೋಟ್ಲಿಗೆ ಬಂದೆ. ಇಲ್ಲ ನಮ್ಮ ಲೇಔಟ್ ಎಂಟ್ರೆನ್ಸಲ್ಲಿ ಏನೇನು ಬರೋದು ಹೋಟ್ಲು ನೋಡಿ. ಇವ್ನು ಇರ್ತಾನೆ, ಇವ್ರಿಬ್ರು. ಸಂತೋ ಏನಪ್ಪ, ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನೋಡಿ, ಮಾಸ್ಟ್ರಿಗೆ ಅಡುಗೆ ಮಾಡಕ್ಕೆ ಬಿಟ್ಬಿಟ್ಟು ಇಲ್ಲಿ ಬೇರೆ ಕೆಲಸ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಅಡುಗೆ ಮಾಡ್ತಾವಣ. ನನಗಿದ್ರ ಒಂಥರ ಸಂತೋಷ. ಕಲಿಬೇಕಲ್ಲಮ್ಮ, ಕಲ್ತ್ಬಿಟ್ಟು ನಾವು ಪಕ್ಕದಲ್ಲಿ ಓಪನ್ ಮಾಡ್ತೀವಿ. ಗೈಸ್ ಅವತ್ತು ಹಿಂಗೆ ಕೇಳ್ತಾ ಇದ್ನ, ಏನು ಅಡುಗೆ ಮಾಡ್ತೀಯ, ಯಾಕೆ ಕಲ್ತ್ಕೊಂಡ್ರದು ಅಂದ್ಬಿಟ್ಟು. ಅವತ್ತು ಎಪಿಕ್ಕಾಗಿ ಒಂದು ಡೈಲಾಗ್ ಹೊಡ್ದ. ಏನಂದ್ರೆ ಇವಾಗೇನೋ ನಾನು ಒಬ್ಬನೇ ಇದ್ದೀನಿ, ಓಕೆ ನಮ್ಮ ಅಪ್ಪ ಅಮ್ಮ ಮಾಡ್ತದೆ, ಮದುವೆ ಆದ ಮೇಲೆ ನನ್ನ ಹೆಂಡತಿ ಮಾಡ್ಕೊಡ್ತಾಳೆ ಅನ್ನೋದು ಏನು ಗ್ಯಾರಂಟಿ ಅಂತೆ. ನಿಜ ಅದು. ನೋಡಿ ಇವಾಗ್ಲೂ ನಿಜ ಅಂತ ಅವನೇ. ಸರಿ ಗೈಸ್ ಬನ್ನಿ, ಇಲ್ಲ ಫುಡ್ ಆರ್ಡ್ರ್ ಮಾಡಿದ್ದೀನಿ, ಪಾರ್ಸಲ್ ಇಸ್ಕೊಂಡು ಆಮೇಲೆ ವಾಪಸ್ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ. ಗೈಸ್ ಇವಾಗ ಹೋಟ್ಲಿಂದ ಹೊರಟಿದ್ದೀನಿ. ನಮ್ಮ ಫ್ರೆಂಡ್ ಅವರೇ ಬಂದವ್ರೆ ಆಟೋಗೆ. ಇವಾಗ ಫುಡ್ ಪ್ಯಾಕ್ ಆಗೈತೆ. ಟ್ರಾಫಿಕ್ ನೋಡ್ತಾ ಅಂದರೆ ಹೆಂಗೈತೆ ನೋಡಿ, ಹೆವಿ ಜಾಮು. ಬನ್ನಿ ಮೆಟ್ರೋಗೆ ಹೋಗ್ಬಿಟ್ಟು ಸಿಗೋಣ. ಗೈಸ್ ಕೊನೆಗೂ ಮೆಟ್ರೋಗೆ ಬಂದ್ಬಿಟ್ಟು ರೀಚ್ ಆದ. ಇವಾಗ ಟೈಮ್ ಬಂದ್ಬಿಟ್ಟು 4:45. ಇಷ್ಟೊತ್ತು ಹೆವಿ ಬೇಜಾನ್ ಟ್ರಾಫಿಕ್ ಅಂದ್ಕೊಳ್ರಿ. ಇವಾಗ ಮೆಟ್ರೋಗೆ ಬಂದಿದ್ದೀನಿ. ಇಲ್ಲಿಂದ ಟಿಕೆಟ್ ತೊಗೊಂಡು ವಾಪಸ್ ಮೆಜೆಸ್ಟಿಕ್ಗೆ ಹೋಗ್ಬೇಕು. ಬನ್ನಿ ಟಿಕೆಟ್ ತೊಗೊಂಡು ಮತ್ತೆ ಸಿಗೋಣ. ನಮ್ಮ ಮೆಟ್ರೋ ನೋಡಿ ಗೈಸ್, ಹಬ್ಬ ಏನು ಗ್ರ್ಯಾಂಡಾಗಿ ಮಾಡೋದು, ಲಕ್ಷ್ಮೀ ಹಬ್ಬನ. ದೂರ ಇನ್ನು ದೂರ ಕಾಣ ದೂರ ಕಡೆಗೆ, ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ, ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ. ಗೈಸ್ ಈ ಟ್ರಾಫಿಕಲ್ಲಿ ನಾನು ಈ ಕಾಲಕ್ಕೆ ಮೈಸೂರಿಗೆ ಹೋಗಿ ತಲುಪ್ದಂಗೆನೆ ಸ್ವಲ್ಪಷ್ಟರಲ್ಲಿ ಒಂದು 9 ಗಂಟೆ 10 ಗಂಟೆ ಮಿನಿಮಮ್ ಆಗುತ್ತಲ್ಲ. ಹಾಂ ಓಕೆ ಬನ್ನಿ ಹೋಟೆಲ್ ಸಿಗೋಣ. ಬಸ್ಸಿಗೆ ಬಂದು ಕುಂತೆ ನೋಡಿ ಟ್ರಾಫಿಕ್ ಹೆಂಗೈತೆ. ಇವಾಗ ಮೈಸೂರಿಗೆ ಹೋಗ್ಬಿಟ್ಟು ತಲುಪೋದೆ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇವಾಗ ಟೈಮ್ ಬಂದುಬಿಟ್ಟು 6:15. ಇವಾಗ 6:15 ಬಸ್ಸಲ್ಲಿದ್ದೀನಿ. ಇವಾಗಿನ ಬೆಂಗಳೂರು ಬಿಟ್ಟು ಆಚೆ ಹೋಗ್ಬೇಕು. ಇದೊಂದು ಮಗು ಮುಂದೆ ಬಂದು ಈ ಜಾಗದಲ್ಲಿ ಕುತ್ಕೊಳ್ಳೋದಕ್ಕೆ ಯಾವ ಲೆವೆಲ್ ಹಠಾಪಟ್ ಮಾಡೈತೆ ಅಂದರೆ, ಬಾಗಿಲು ಓಪನ್ ಅಲ್ಲಿ ಐತೆ ಅದನ್ನು ಕೇಳ್ತಾ ಇಲ್ಲ. ಎಬ್ಬಲಿ ನಾನು ನಾನೇನೋ ಪ್ಯಾಲೇಸ್ ಲೈಟಿಂಗ್ಸ್ ಆನ್ ಆಗಿರುತ್ತೆ ನೋಡ್ಕೊಂಡು ಹೋಗೋಣ ವೀಕೆಂಡ್ ಅಲ್ವಾ ಅಂತ ಅಂದ್ಬಿಟ್ಟು ಬಂದೆ. ನೋಡಿದೆ ನಾನು ಮರೆತೋಗಿದ್ದೀನಿ. ಇದು ಮೈಸೂರಲ್ಲಿ 8:45 8:15 ನೈಟ್ ಏನೋ ಒಂದು 11 ಗಂಟೆ 12 ಗಂಟೆ ಆಗಿರೋಂಥದ್ದು ನೋಡ್ತವೆ. 9 ಗಂಟೆಗೆಲ್ಲ ಲೈಟ್ಸ್ ಆಫ್ ಇಲ್ಲಿ. ಇವಾಗ ನಮ್ಮ ಮಾವನಿಗೆ ಫೋನ್ ಮಾಡಿದ್ದೀನಿ, ನಮ್ಮ ಮಾವ ಬತ್ತೈತೆ. ಆಮೇಲೆ ಮನೆಗೆ ಹೋಗ್ಬಿಟ್ಟು ಮಣಿಕೊಳ್ಳೋದು. ಸಖತ್ ನಿದ್ದೆ ಹಿಡಿತೈತೆ, ಅಷ್ಟು ಸುಸ್ತಾಗ್ಬಿಟ್ಟಿದ್ದೀನಿ. ಸರಿ, ಇವತ್ತಿನ ವ್ಲಾಗಾಗಿ ಇಷ್ಟೇ. ಮುಂದಿನ ವ್ಲಾಗ್ನಲ್ಲಿ ಮತ್ತು ನಾಳೆ ಒಂದು ಈವೆಂಟ್ ಐತೆ. ಆ ಈವೆಂಟಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ. ಇನ್ನೂ ಯಾರಾದರೂ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಈ ವಿಡಿಯೋನಲ್ಲಿ ಇನ್ನೇನಾದರೂ ನಾನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಸಿ ಯು.